ಆಪರೇಷನ್ ಆದಮೇಲೆ ನಿನ್ನ ಕಣ್ಣಿನ ದೃಷ್ಟಿ ಬಂದು ಸಮೃದ್ಧಿಯಾಗಿ ಬದುಕಿ ಬಾಳ್ಬೇಕು ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ನೀನು ಮೊದಲಿನ ಹಾಗೆ ಮನೆ ತುಂಬ ಲವಲವಿಕೆಯಿಂದ ಓಡಾಡ್ಕೊಂಡಿರೋದನ್ನ ನಾವು ನೋಡಬೇಕು. ನೀವು ಮುತ್ತು ಮಾವ ನನಗೆ ಕಣ್ತಾರ ಇದ್ದೀರಾ. ನನಗೆ ಈ ರೀತಿ ಆದಾಗ್ಲಿಂದ ಪ್ರತಿ ವಿಷಯದಲ್ಲೂ ನೀವು ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದೀರಾ ಅತ್ತೆ. ನಿಮ್ಮ ಆಶೀರ್ವಾದ ಮುತ್ತು ಮಾವನ ಪ್ರೀತಿ ಇರೋವರೆಗೂ ನನಗೇನೂ ಆಗಲ್ಲ. ಎಲ್ಲ ಒಳ್ಳೇದೇ ನಡೆಯುತ್ತೆ ಅನ್ನೋ ನಂಬಿಕೆ ನನಗಿದೆ. ನಿನ್ನ ಕಣ್ಣಿನ ಆಪರೇಷನ್ ಮಾಡುವಾಗ ನಾವು ಅಲ್ಲೇ ಇರ್ತೀವಿ, ನೀನೇನು ಚಿಂತೆ ಮಾಡಬೇಡ. ಶರ್ಮಿಳಾ, ತಗೋ, ಎಲ್ರಿಗೂ ಕೊಡು. ಮಾಯಾ, ಆಪರೇಷನ್ಗೆ ಸ್ವಲ್ಪ ಫಾರ್ಮಾಲಿಟೀಸ್ ಇದೆ. ಡಾಕ್ಟ್ರು ನಿನ್ನ ಚೆಕ್ ಮಾಡಬೇಕು, ಅಬ್ಸರ್ವೇಷನ್ ಇಡಬೇಕು. ಅದು ಅಲ್ಲದೆ ನನಗೆ ಸ್ವಲ್ಪ ಪೇಪರ್ ವರ್ಕ್ಸ್ ಇದೆ, ತುಂಬ ಕೆಲಸ ಇದೆ. ನೀನು ಈಗಲೇ ಹೊರಟ್ರೆ ಅಲ್ಲಿನ ವಾತಾವರಣಕ್ಕೂ ಹೊಂದ್ಕೋಬೋದು. ನೀವು ಹೇಳಿದ ಮೇಲೆ ನಾನು ಇಲ್ಲ ಅಂತ ಹೇಳ್ತೀನ. ನನ್ನ ಕಡೆಯಿಂದ ಎಲ್ಲದಕ್ಕೂ ಒಪ್ಪಿಗೆ ಇದೆ ಮಾವ. ಬೆಳ್ಳಿ, ನೀನು ಹಾಸ್ಪಿಟ್ಲಿಗೆ ಬಂದ್ಬಿಡು. ಸರಿ ಮುತ್ತು ಮಾವ. ಹೊರಡೋಣವಾ? ಬಾ. ಹರಿಣಿ, ನಿನ್ನ ಹತ್ರ ಸ್ವಲ್ಪ ಮಾತಾಡೋದಿದೆ. ನನ್ನ ರೂಮಿಗೆ ಬಾ. ಭೈರಾ, ನಿನ್ನ ಹೆಂಡತಿನ ಕರ್ಕೊಂಡು ಬಾ. ಸರಿಮ್ಮ. ಹರಿಣಿ, ಅಮ್ಮ ಏನೋ ಮಾತಾಡ್ಬೇಕಂತೆ, ಬಾ. ನುಂಬಿರುತ್ತಾನೆ, ಮಸ್ಲಾತ್ ಮಾಡ್ತೀನಿ. ಬಿಡಿಯತ್ತೆ ಅಮ್ಮ, ಅತ್ತೆ ಅತ್ತೆ ಬಿಡಿಯತ್ತೆ. ಅತ್ತೆ ತುಂಬಾ ನೋವ್ತಿದೆ ಅತ್ತೆ, ಬಿಡಿಯತ್ತೆ, ಬಿಡಿ. ಒಂದು ಸಲ ಹೇಳಿದ್ರೆ ನಿನಗೆ ಅರ್ಥ ಆಗಲ್ವಾ? ಪದೇ ಪದೇ ಹೀಗೆ ಹಿಂಸೆ ಕೊಟ್ಟು ಹೇಳ್ಬೇಕಾ ನಿನಗೆ? ಶರ್ಮಿಳಾ, ಲಾಕ್ ಮಾಡು. ಎದ್ದೇಳೆ ಮೇಲೆ, ಮಾಡೋದೆಲ್ಲ ಮಾಡಿ ಮಳ್ಳಿ ತರ ಆಡ್ತಾಳೆ. ಮಾಯನ ಸಿಕ್ಕಾಕ್ಸಿ ಮನೆಯಿಂದ ಹೊರಗಡೆ ಹಾಕೋ ಯೋಚನೆ ಮಾಡಿದೀಯಾ? ಅದು ನಾನಿರೋವರೆಗೂ ಸಾಧ್ಯನೇ ಇಲ್ಲ. ಹೇಗೆ ನಿನ್ನ ಬಾಣ ನಾನು ನಿನಗೆ ತಿರುಗಿಸ್ದೆ ನೋಡಿದ್ಯಾ? ನನ್ನ ಜೊತೆ ಎಕ್ಸ್ಟ್ರಾ ಗೇಮ್ ಪ್ಲೇ ಮಾಡಿದ್ರೆ ಸುಡೋ ಬೆಂಕಿಗೆ ತಳ್ಳಿಬಿಡ್ತೀನಿ, ಗೊತ್ತಾಯ್ತಾ? ಈ ಸಮುದ್ರದಲ್ಲಿ ನೀನೊಂದು ಸಣ್ಣ ಮೀನು ಹೊಸ್ಕ್ ಹಾಕ್ಬಿಡ್ತೀನಿ, ಹುಷಾರ್. ನಾನು ಇರೋವರೆಗೂ ಮಾಯಾನ ಈ ಮನೆಯಿಂದ ಹೊರಗಡೆ ಹಾಕೋಕ್ಕಾಗೋದಿಲ್ಲ. ನೀನು ಬೆಳ್ಳಿ ಸತ್ರು ಸರಿ, ನಾನು ಅವರಿಬ್ಬರ ಮದುವೆ ಮಾಡೇ ಮಾಡ್ತೀನಿ. ಭೈರ, ನೀನು ಇವಳಿಗೆ ಸರಿಯಾಗಿ ಹಿಂಸೆ ಕೊಟ್ಟಿಲ್ಲ ಅಂತ ಕಾಣಿಸುತ್ತೆ. ಕಾದಿರೋ ಕಬ್ಬಣದ ಸಲಾಕಲ್ಲಿ ಬರೆ ಹಾಕ್ಬೇಕು ಇವಳಿಗೆ. ಕಬ್ಬರಿಯ ಮಿಷನ್ ಇರುತ್ತಲ್ಲ, ಈ ಕೈ ತೂರ್ಸಿ ಯಾತನೆ, ನರಕ ಯಾತನೆ ತೋರಿಸ್ಬೇಕು ಇವಳಿಗೆ. ನೀನು ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡಿದೀಯ.
ನೆನಪಿದೆ ತಾನೆ? ಅದು ಗೊತ್ತಿದ್ದು ಬೆಳ್ಳಿಗೆ ಹೇಳಿ ಮುತ್ತುಗೆ ಎಲ್ಲ ವಿಷಯನೂ ಹೇಳ್ಸಿದ್ಯಲ್ಲ, ಇನ್ನು ನಿನ್ನ ಜೀವಂತವಾಗಿಡ್ಬೇಕಾ? ಇವಳಿಗೆ ಮನೇಲಿ ಇರೋದಕ್ಕೆ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ. ಅದಕ್ಕೆ ಬಿಡಿ ಅತ್ತೆ. ಇಷ್ಟೊಂದು ರಿಸ್ಕ್ ತಗೊಂಡು ನಾಲಾಯಕ ಕೆಲಸಗಳು ಮಾಡ್ತಾ ಇದ್ದಾಳೆ. ಏನು ಹಾಗೆ ದುರ್ಗುಟ್ಕೊಂಡು ನೋಡ್ತಾ ಇದೀಯಾ? ನಿನಗಿಷ್ಟೊಂದು ಧೈರ್ಯ ಎಲ್ಲಿಂದ ಬಂತು? ಬೆಳ್ಳಿಯಿಂದ ಅಂತೂ ಸಾಧ್ಯ ಇಲ್ಲ. ಹೇಳು ಹೇಳು, ನಿನ್ ಹಿಂದೆ ಯಾರಿದ್ದಾರೆ? ಯಾರೇ ನಿನಗೆ ಸಹಾಯ ಮಾಡ್ತಾ ಇರೋದು? ಮಗಳು, ಅಮ್ಮ ಕೇಳ್ತಾ ಇದ್ದಾರೆ ತಾನೆ, ಹೇಳ್ತಾ ಇಲ್ಲ. ಬೈರಾ. ಅಮ್ಮನ ಮುಂದೆ ತಲೆ ತಗ್ಸಿ ನಿಲ್ಲಕ್ಕೆ ಹೆದರ್ತಾರೆ. ಅಂಥದ್ರಲ್ಲಿ ನೀನು ಚಾಲೆಂಜ್ ಮಾಡ್ತೇನೆ. ಈ ಮನೇಲಿ ನಿನ್ ಯೋಗ್ಯತೆ ಏನು ಅಂತ ಗೊತ್ತೇನೆ ನಿನಗೆ? ಶರ್ಮಿಳಾ, ಮೊದಲು ಮಾಯನ ಕಣ್ಣಿಗೆ ಆಪರೇಷನ್ ಆಗಲಿ, ಆಮೇಲೆ ಇವಳಿಗೊಂದು ಗತಿ ಕಾಣಿಸೋಣ. ಈಗಲೇ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದು ನಮ್ಮ ತಲೆ ಮೇಲೆ ಬರುತ್ತೆ. ಆಮೇಲೆ ಕೋರ್ಟು ಕಚೇರಿ ಅಂತ ಅಲಿಬೇಕಾಗತ್ತೆ. ನೀನಲ್ಲ, ಸಾಕ್ಷಾತ್ ದೇವರೇ ಬಂದರೂ ನಮ್ಮನ್ನ ಏನು ಮಾಡೋಕ್ಕಾಗೋದಿಲ್ಲ. ಮುತ್ತು ಆವತ್ತು ನನ್ನ ಮಾತು ಕೇಳ್ತಿದ್ದ, ಇವತ್ತು ನನ್ನ ಮಾತು ಕೇಳ್ತಾನೆ. ನೀವು ಏನೇ ಸಾಕ್ಷಿ ಆಧಾರ ತಗೊಂಬಂದ್ರು ಅದನ್ನ ಉಲ್ಟಾ ಮಾಡೋದಕ್ಕೆ ಚಾಣಾಕ್ಷತನ ಇದೆ ಈ ನೀಲಾಂಬರಿಗೆ. ಬೈರನ ಹೆಂಡತಿಯಾಗಿ ಈ ಮನೇಲಿ ಬಿದ್ದಿರೋ ಹಾಗಿದ್ರೆ ಬಿದ್ದಿರು, ಇಲ್ಲ ಅಂದ್ರೆ ನಿಮ್ಮ ಅಜ್ಜಿ ಮನೆಗೆ ಹೇಗೆ ಓಡಿಸ್ಬೇಕು ಅಂತ ನನಗೆ ಗೊತ್ತು. ಹೊರಡು ಅಂದ್ರೆ ಇನ್ನ ಏನು ಮುಖ ನೋಡ್ತಾ ಇದ್ಯಾ? ಗಂಡನಾದವನ್ಗೆ ಹೆಂಡತಿನ ಹೇಗ್ ನೋಡ್ಕೋಬೇಕು ಅನ್ನೋದೊಂಚೂರು ಗೊತ್ತಿಲ್ಲ. ಯಾಕೋ ಇವಳು ನಡ್ಕೊಳ್ತಾ ಇರೋ ರೀತಿ ನೋಡಿದ್ರೆ ಮುಂದೆ ಒಂದು ದೊಡ್ಡ ಅನಾಹುತನೇ ಕಾದಿದೆ ಅಂತ ಕಾಣಿಸುತ್ತೆ. ನನಗೆ ಹಿಂಸೆ ಕೊಟ್ಟು ನೀವು ತಮಾಷೆ ನೋಡ್ತೀರಾ? ನೋಡಿ ಮೀನಾಕ್ಷಮ್ಮ ಬರ್ತಾರೆ, ಬಂದು ನಿಮ್ಮ ಬಣ್ಣನೆಲ್ಲ ಬಯಲು ಮಾಡ್ತಾರೆ. ಇವಳನ್ನ ಮುಗಿಸಿದ್ರೇ ಒಳ್ಳೇದು. ನೀವು ಪ್ರತಿ ಸತಿ ತಪ್ಪಿಸ್ಕೊಂಡ್ರು ನಾನು ಪಡೋ ಪ್ರಯತ್ನ ಮಾತ್ರ ನಾನು ಬಿಡೋದಿಲ್ಲ. ನೀಲಾಂಬರಿ, ನನ್ನ ಜುಟ್ಟು ಹಿಡ್ಕೊಂಡು ನನಗಿಷ್ಟೆಲ್ಲ ಹಿಂಸೆ ಕೊಟ್ಟೆ ಅಲ್ಲ, ನೋಡ್ತಿರು ನಾಳೆ ನಿನ್ನ ಕೂದಲು ಹರಡ್ಕೊಂಡು ರೋಡಲ್ಲಿ ಹುಚ್ಚಿ ಥರ ಓಡಾಡಲಿಲ್ಲ ಅಂದರೆ ನಾನು ನಮ್ಮ ಅಪ್ಪನ ಮಗಳೇ ಅಲ್ಲ ಕಣೆ. ಹೇಳಮ್ಮ ಹರಿಣಿ. ಹಲೋ ಅಮ್ಮ, ಎಲ್ಲರೂ ಮಾಯಿನ ಆಪರೇಷನ್ ಅಂತ ಹಾಸ್ಪಿಟ್ಲ್ಗೆ ಹೊರಟಿದ್ದಾರೆ. ಕೆಲಸದವ್ರಿಗೂ ರಜೆ ಕೊಟ್ಟು ಮನೆಗೆ ಕಳಿಸಿದ್ದೀನಿ. ನೀವು ಸರಿಯಾದ ಟೈಮ್ಗೆ ಮನೆಗೆ ಬಂದುಬಿಡಿ. ಯಾರ ಕಣ್ಗೂ ಬೀಳ್ದಿರೋ ಹಾಗೆ ನಾನು ನೋಡ್ಕೋತೀನಿ. ಸರಿನಮ್ಮ, ಹಾಗೆ ಮಾಡ್ತೀನಿ. ಅಮ್ಮ, ಇಲ್ಲಿ ಕೆಲಸದವ್ರು ಕೂಡ ಅವ್ರ ಪರವಾಗಿ ನಿಂತಿದ್ದಾರೆ. ನಾವು ತುಂಬ ಎಚ್ಚರಿಕೆ ವಹಿಸ್ಕೊಂಡು ಕೆಲಸ ಮಾಡಬೇಕು. ಅವರು ದುಡ್ಡಿನ ರುಚಿ ತೋರಿಸಿ ಎಲ್ರನ್ನೂ ಅವ್ರ ಕಡೆ ಮಾಡ್ಕೋತಿದ್ದಾರೆ. ಇರ್ಲಿ ಬಿಡು. ಮುತ್ತು ಮಾವನಿಗೆ ಫೋನ್ ಮಾಡಿ ಬರಕ್ಕೆ ಹೇಳ್ತೀನಿ. ಅವ್ರು ನಿಮ್ಮನ್ನು ನೋಡಿದಾಗ ತುಂಬ ಸಂತೋಷ ಪಡ್ತಾರೆ. ಅದೇ ಸಮಯದಲ್ಲಿ ಸತ್ಯನ ಅವ್ರಿಗೆ ತಿಳಿಸ್ಬೋದಮ್ಮ. ಆ ದೇವ್ರ ಮೇಲೆ ಭಾರ ಹಾಕಿ ಅಲ್ಲಿಗೆ ಬರ್ತಿದ್ದೀನಮ್ಮ. ನೋಡೋಣ ಏನಾಗುತ್ತೆ ಅಂತ. ಸರಿ ಅಮ್ಮ, ಬಂದ ತಕ್ಷಣ ಫೋನ್ ಮಾಡಿ, ಮರಿಬೇಡಿ. ಸರಿನಮ್ಮ.
ಸ್ವಾತಿ, ನಾಳೆ ನನಗೆ ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗಿ ಬರ್ತೀನಿ, ಬೇಗ ಬಂದ್ಬಿಡ್ತೀನಿ. ನೀನು ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡ, ಆಟ ಆಡ್ಕೊಂಡು ಓದ್ಕೊಂಡು ಮನೇಲಿರು, ಗೊತ್ತಾಯ್ತಾ? ಭೈರಾ, ಹಾಸ್ಪಿಟಲ್ಗೆ ಹೋಗಕ್ಕೆ ಗೊತ್ತಾಯ್ತು, ಬನ್ನಿ. ಬಂದೆ ಅಮ್ಮ. ಹೌದು, ಆಪರೇಷನ್ ಎಷ್ಟೊತ್ತಿಗೆ? 11:15 ಅಂತ ಹೇಳಿದ್ದಾರೆ ಭೈರ. ಶರ್ಮಿಳಾ, ಮನೇಲಿ ಯಾರು ಕೆಲಸದವ್ರು ಕಾಣಿಸ್ತಿಲ್ವಲ್ಲ, ರಜಾ ಕೊಟ್ಟ್ಯಾ? ಇಲ್ಲ ಅಮ್ಮ, ನಿನಗೆ ಕೇಳಿದೆ ನಾನು ಯಾವತ್ತಾರು ಯಾರಿಗಾರು ರಜಾ ಕೊಟ್ಟಿದ್ದೀನಾ? ಮತ್ತ್ಯಾಕೆ ಮನೆಯೆಲ್ಲ ಬಿಕೋ ಅಂತಿದೆ? ಬೆಳ್ಳಿ ಮುತ್ತು ಹಾಸ್ಪಿಟ್ಲಲ್ಲಿದ್ದಾರೆ. ಭೈರಾ, ಹರಿಣಿನ ವಿಚಾರಿಸು. ಹರಿಣಿ, ಹರಿಣಿ, ಹಾಂ ರೀ. ಕೆಲ್ಸದವ್ರು ಯಾರು ಕಾಣಿಸ್ತಿಲ್ವಲ್ಲ, ಎಲ್ಲೋಗಿದ್ದಾರೆ? ಅದಾ ರೀ, ಪಕ್ದೂರಲ್ಲಿ ಜಾತ್ರೆ ಇತ್ತು, ಎಲ್ಲರೂ ತುಂಬ ದಿವಸದಿಂದ ನೋಡಬೇಕು ಅಂತಿದ್ರಲ್ವಾ, ಅದಕ್ಕೆ ನಾನೇ ರಜೆ ಕೊಟ್ಟು ಕಳಿಸ್ದೆ. ನನ್ನನ್ನೇ ಕೇಳಿದ್ರೆ ರಜಾ ಕೊಟ್ಟು ಕಳಿಸೋ ಅಷ್ಟು ದೊಡ್ಡವಳಾಗಿದೆಯಾ? ನಿನಗೆ ಯಾರು ಹೇಳಿದ್ ರಜಾ ಕೊಡೋದಕ್ಕೆ? ಡಿಸೈಡ್ ಮಾಡೋಕ್ಕೂ ಮುಂಚೆ ಅಮ್ಮನ್ ಕೇಳಬೇಕು ಅಂತ ಗೊತ್ತಾಗೋದಿಲ್ವಾ? ಬರ್ತಾ ಬರ್ತಾ ಯಾಕೋ ತುಂಬಾ ಅತಿ ಆಡ್ತಾ ಇದೀಯಾ. ಓದೇ ಬಿದ್ರೆ ಸರಿಗೆ ಬೀಳತ್ತೆ, ನೆನಪಿರ್ಲಿ. ಅಲ್ಲ, ಈ ಚಿಕ್ಕ ಚಿಕ್ಕ ವಿಷಯನೆಲ್ಲ ನಿಮ್ಮ ಹತ್ರ ಕೇಳೋದೇನಕ್ಕೆ ಅಂತ. ಚಿಕ್ಕದಾದ್ರೂ ಇರ್ಲಿ ದೊಡ್ಡದಾದ್ರೂ ಇರ್ಲಿ ಅಮ್ಮನ್ ಕೇಳಬೇಕು. ಭೈರ ಏನೋ ಚಿಕ್ಕ ತಪ್ಪು ಮಾಡಿದಾಳೆ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ಯಾ? ಇರ್ಲಿ ಬಿಡು. ಸರಿ, ಹೊರಡೋಣ. ಮನೆ ಬೀಗ ಹಾಕು. ಇಲ್ಲ ಅತ್ತೆ, ನಾನು ಮನೇಲೇ ಇರ್ತೀನಿ. ಅದು ಸಿಲಿಂಡರ್ ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ, ಅದು ಅಲ್ಲದೆ ಮನೇಲಿ ಯಾರಾದರೂ ಇರಬೇಕಲ್ವಾ, ಅದಕ್ಕೆ ನಾನು ಇರ್ತೀನಿ. ಒಂಚೂರು ಮನೆ ಕೆಲಸ ಇದೆ, ಅದನ್ನೆಲ್ಲನೂ ಮುಗಿಸ್ಕೋತೀನಿ. ಬೇಕಿದ್ರೆ ನೀವು ಹೋಗಿರಿ, ನಾನು ಎಲ್ಲ ಕೆಲಸನೂ ಮುಗಿಸಿ ನಾನು ಬರ್ತೀನಿ. ಇವಳು ಮಾತುಗೂ ನಡವಳಿಕೆಗೂ ಏನೋ ವ್ಯತ್ಯಾಸ ಇದೆಯಲ್ಲ. ಸರಿ, ನಾವು ಹೊರಡ್ತೀವಿ, ಹುಷಾರಾಗಿ ಚಿಲ್ಕ ಹಾಕೋ. ಒಂದು ನಿಮಿಷ ಗಾಡಿ ನಿಲ್ಲಿಸು. ಯಾಕಮ್ಮ, ಏನಾಯ್ತು? ಒಂಥರ ಇದೆಯಾ? ಹರಿಣೆ ನಡ್ಕೊಂಡಿದ್ದ ರೀತಿ ಒಂಥರ ವಿಚಿತ್ರವಾಗಿದೆ ಅಲ್ವಾ? ವಿಚಿತ್ರನಾ? ಅವಳು ಕೆಲಸದವ್ರಿಗೆ ರಜಾ ಕೊಟ್ಟಿರೋದು, ನಾನೊಬ್ಳೇ ಮನೇಲಿ ಇರ್ತೀನಿ ಅಂತ ಹೇಳಿದ್ದು, ಇದನ್ನೆಲ್ಲ ನೋಡಿದ್ರೆ ಏನೋ ಪ್ಲ್ಯಾನ್ ಮಾಡ್ತಾ ಇದ್ದಾಳೇನೋ ಅಂತ ಅನ್ಸುತ್ತೆ. ಅಮ್ಮ, ನೀನು ಕೊಟ್ಟಿರೋ ಹೊಡೆತಕ್ಕೆ ಪದ್ರು ಕೊಟ್ಟೋಗಿರ್ತಾಳೆ. ಅವಳು ಪ್ಲಾನ್ ಮಾಡೋಷ್ಟು ಧೈರ್ಯ ಮಾಡ್ತಾಳ. ಹಂಗೆ ಮಾಡಿದ್ರು ಅವಳ ಕೈಲಿ ಏನು ಮಾಡೋಕ್ಕಾಗಲ್ಲಮ್ಮ. ಇಲ್ಲೇ ನಾವು ಎಡ್ಬೋದು. ಶತ್ರುಗಳನ್ನು ಹೆಜ್ಜೆ ಹೆಜ್ಜೆಗೂ ನಾವು ಗಮನಿಸ್ತಾ ಇರಬೇಕು. ಇಲ್ಲದೆ ಹೋದರೆ ಒಂದು ಸಣ್ಣ ಸೂಜಿನೂ ನಮಗೆ ಅಪಾಯ ತರುತ್ತೆ. ಅಮ್ಮ ಹೇಳೋದು ಸರಿಯಾಗಿದೆ. ನಾವೆಲ್ಲ ಇದ್ರೂ ಬೆಳ್ಳಿನ ಮಾಯನ್ ವಿರುದ್ಧ ಎತ್ಕಟ್ಟಿದ್ದಾಳೆ ಅಂದರೆ ಅವಳ ಚಾಣಾಕ್ಷತನನ ಮೆಚ್ಚಲೇಬೇಕು. ನಾವು ಪ್ರತಿಯೊಂದು ಹೆಜ್ಜೆಯಲ್ಲೂ ಹುಷಾರಾಗಿರ್ಬೇಕು. ಅಂಥದ್ದು ಏನೂ ಆಗಲ್ಲಮ್ಮ. ಏನಾದರೂ ಆದರೆ ನಾನು ನೋಡ್ಕೋತೀನಿ ಬಿಡು. ಬೈರ, ಆ ಸಿಲಿಂಡರ್ ತೊಗೊಂಡೋಗ್ತೇನಲ್ಲ, ಆ ಹುಡುಗನ ಕರಿ. ಏ ಹುಡುಗ, ಬಾಯ್ಲಿ. ಏನಣ್ಣ? ನಮ್ಮನೆಗೆ ಸಿಲಿಂಡರ್ ಕೊಡೋ ಹೋಗ್ತಾ ಇದೆಯಾ? ಇಲ್ಲಮ್ಮ, ಮೊನ್ನೆ ತಾನೇ ಹೊಸದು ಸಿಲಿಂಡರ್ ಕೊಟ್ಟಿದ್ದೆ. ಎಷ್ಟು ಬೇಗ ಖಾಲಿ ಆಯ್ತಾ? ಮೊನ್ನೆ ಕೊಟ್ಟಿದ್ಯಾ? ಹೊಸದು ಬೇಕಿದ್ರೆ ಹೇಳಿ ಅಮ್ಮ, ತಂದು ಕೊಡ್ತೀನಿ. ಸರಿ, ನೀನು ಹೋಗು. ಸರಿ ಅಮ್ಮ. ಅಮ್ಮ ಯಾಕೆ ಅಷ್ಟೊಂದು ಅನುಮಾನ ಪಟ್ಟರು ಅಂತ ಈಗ ನನಗೆ ಅರ್ಥ ಆಯಿತು ಭೈರ.
ನಿನ್ನ ಹೆಂಡತಿ ಹರಿಣಿ ನಮ್ಮ ಕತೆ ಮುಗ್ಸೋಕ್ಕೆ ಒಂದೊಂದೇ ಹೆಜ್ಜೆ ಇಡ್ತಿದ್ದಾಳೆ. ಹೆಜ್ಜೆ ಇಡೋದು ಕಾಲೇ ಇರಬಾರ್ದು, ಹಾಗೆ ಮಾಡ್ತೀನಿ ಅವಳಿಗೆ. ಬೈರ, ಬುದ್ಧಿವಂತಿಕೆ ಜೊತೆಲಿ ತಾಳ್ಮೆನೂ ಇರಬೇಕು. ಆಗಲೇ ನಾವು ಜೀವನದಲ್ಲಿ ಮುಂದಕ್ಕೆ ಬರೋಕ್ಕಾಗೋದು. ಮೇಘನಾ, ಅಮ್ಮ, ಹರಿಣಿಗೆ ಗೊತ್ತಾಗದೇ ಇರೋ ಹಾಗೆ ಮನೆ ಸೇರ್ಕೊ. ಅಲ್ಲಿ ಏನೇನು ನಡೆಯುತ್ತೆ ಅನ್ನೋದನ್ನು ಫೋನ್ ಮಾಡಿ ತಿಳಿಸ್ತಾ ಇರು. ನೀನು ಮನೆಯಲ್ಲಿರೋ ವಿಚಾರ ಯಾವುದೇ ಕಾರಣಕ್ಕೂ ಅವಳಿಗೆ ಗೊತ್ತಾಗಬಾರ್ದು. ಹೇಳಿದ್ದೆಲ್ಲ ನೆನಪಿದೆಯಾ? ಹಾಂ ಅಮ್ಮ, ಎಲ್ಲ ನೆನಪಿದೆ. ಈ ಹರಿಣಿ ಯಾವ ಟೈಮಲ್ಲಿ ಏನು ಮಾಡ್ತಾಳೆ ಅಂತ ಹೇಳೋಕ್ಕಾಗಲ್ಲ ಅಮ್ಮ. ನಾವು ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಸರಿಯಾಗಿ ಶಾಸ್ತಿ ಮಾಡ್ತಾಳೆ. ಈ ನೀಲಾಂಬರಿ ಯಾವಾಗಲೂ ಎಚ್ಚರವಾಗಿರ್ತಾಳೆ. ಜೊತೆಗೆ ಅವಳ ಮಕ್ಕಳು ಕೂಡ ಎಚ್ಚರವಾಗಿರೋದನ್ನು ಕಲ್ತ್ಕೋಬೇಕು. ತಿಳಿತಾ? ಸರಿ, ಹಾಸ್ಪಿಟ್ಲಲ್ಲಿ ತುಂಬ ಕೆಲಸ ಇದೆ, ನಡೀರಿ ಹೋಗೋಣ. ಹಲೋ ಅಮ್ಮ, ಹೊರಟಿದ್ದೀರಾ? ಹಾಂ ಹರಣಿ, ಈಗ ತಾನೇ ಮನೆ ಬಿಟ್ಟು ಬಸ್ ಸ್ಟ್ಯಾಂಡಲ್ಲಿದ್ದೀನಿ. ಇನ್ನೇನು ಬಸ್ ಹತ್ತಿದ್ರೆ ಅರ್ಧ ಗಂಟೆಲಿ ಅಲ್ಲಿರ್ತೀನಿ. ಅಮ್ಮ, ಈಗ ಮನೆಯಲ್ಲಿ ಯಾರೂ ಇಲ್ಲ, ಎಲ್ಲರೂ ಹಾಸ್ಪಿಟ್ಲಿಗೆ ಹೊರಟಾಗಿದೆ. ನೀವು ಬಸ್ಸಿಂದ ಇಳಿತಿದ್ದ ಹಾಗೆ ನಂಗೊಂದು ಕಾಲ್ ಮಾಡಿ. ನಾನು ಹೇಗಾದರೂ ಮಾಡಿ ಮುತ್ತು ಮಾವಂಗೆ ಇಲ್ಲಿಗೆ ಬರೋಕ್ಕೆ ಹೇಳ್ತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಮ್ಮ. ಮುತ್ತು ಮಾವನ್ನ ಹೇಗಾದರೂ ಮಾಡಿ ಕಷ್ಟದಿಂದ ಪಾರು ಮಾಡಬೇಕು. ತುಂಬ ದಿವಸದಿಂದ ಇವರು ಮುತ್ತು ಮಾವನ್ನ ಯಾಮಾರಿಸ್ಕೊಂಡು ಬರ್ತಿದ್ದಾರೆ. ಇದಕ್ಕೆಲ್ಲ ಒಂದು ಕೊನೆ ಹಾಡಲೇಬೇಕು. ನೀವು ಬರ್ತಿದ್ದಾಗೆ ನನಗೊಂದು ಕಾಲ್ ಮಾಡಿ ಅಮ್ಮ. ಆಯ್ತಮ್ಮ, ಬರ್ತಿದ್ದಾಗೆ ಫೋನ್ ಮಾಡ್ತೀನಿ. ಸರಿ ಅಮ್ಮ.